ವಾರಕ್ಕೊಂದು ಆರೋಗ್ಯಕರ ಅಭ್ಯಾಸ ವಾರ 2. ಹಿಂದಿನ ವಾರ ನಾವು ಆಯಿಲ್ ಪುಲ್ಲಿಂಗ್ ಬಗ್ಗೆ ತಿಳ್ಕೊಂಡ್ವಿ. ಬ್ರಷ್ ಮಾಡೋ ಮೊದಲು ಆಯಿಲ್ ಪುಲ್ಲಿಂಗ್ ಕಂಟಿನ್ಯೂ ಮಾಡಿ, ಬ್ರಷ್ ಮಾಡಿದ ನಂತರ ಒಂದು ಅರ್ಧ ನಿಂಬನ್ನು ತೊಗೊಂಡು 1 ಗ್ಲಾಸ್ ನೀರು ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಇದು ನಿಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ, ಹಾಗೆ ಹೊಟ್ಟೆಯ pH ಲೆವೆಲ್ನ ಮೇಂಟೈನ್ ಮಾಡಿಬಿಟ್ಟು ಬ್ಲೋಟಿಂಗ್, ಗ್ಯಾಸ್ಟ್ರಿಕ್ ಇಶ್ಯೂಸಿಂದ ನಿಮಗೆ ರಿಲೀಫ್ ಕೊಡುತ್ತೆ. ಎಸಿಡಿಟಿ ಇರೋರು ಅರ್ಧದ ಬದಲು ಕಾಲು ನಿಂಬನ್ನ ಕುಡಿಯೋಕ್ಕೆ ಸ್ಟೋರು ಮಾಡಿ. ಹಾಗೆಯೇ ವಾಕಿಂಗ್ ಹೋಗೋ ಮೊದಲು ಇದಕ್ಕೇನೆ 1 ಚಿಟಿಕೆ ಉಪ್ಪು ಬೆರೆಸ್ಕೊಂಡು ಕುಡಿಯೋದ್ರಿಂದ ಎಲೆಕ್ಟ್ರೋಲೈಟಾಗಿ ವರ್ಕ್ ಮಾಡುತ್ತೆ. ಇಫ್ ಇನ್ ಕೇಸ್ ಯಾರಿಗಾದ್ರೂ ಲೋ ಬಿ ಪಿ ಇದ್ದರೆ ಲೋ ಬಿ ಪಿ ಆಗೋದನ್ನು ತಡೆಯುತ್ತೆ. ಇದರಲ್ಲಿ ವೈಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ತುಂಬ ಚೆನ್ನಾಗಿರೋದ್ರಿಂದ ಬಾಡಿನ ಡಿಟಾಕ್ಸಿಫೈ ಮಾಡೋದ್ರಲ್ಲಿ ಲಿವರ್ಗೆ ಸಪೋರ್ಟಿವ್ ಆಗಿರುತ್ತೆ, ಹಾಗೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಸೊ ವೈಟಮಿನ್ ಸಿ ಅಗೇನ್ ನಮ್ಮ ಸ್ಕಿನ್ ನ್ಯಾಚುರಲಿ ಗ್ಲೋ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಯಾರಾದರೂ ವೆಯ್ಟ್ ಲಾಸ್ಗೆ ಟ್ರೈ ಮಾಡ್ತಾಯಿದ್ರೆ ಇದು ಮೆಟಬಾಲಿಸಮ್ನ ಇಂಪ್ರೂವ್ ಮಾಡಿಬಿಟ್ಟು ಕೊಬ್ಬನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆಯೇ ಪೊಟ್ಯಾಷಿಯಮ್ ತುಂಬ ಚೆನ್ನಾಗಿರೋದ್ರಿಂದ ಸೊ ಹಾರ್ಟ್ ಹೆಲ್ತನ್ನು ಬೂಸ್ಟ್ ಮಾಡುತ್ತೆ ಇದು. ಅದ್ರ ಜೊತೆಗೇ ಯೂರಿಕ್ ಆ್ಯಸಿಡ್ ಇರೋರಿಗೆ ಜಾಯಿಂಟ್ಗಳ ಮಧ್ಯೆ ಕ್ರಿಸ್ಟಲ್ಸ್ ಇದ್ಬಿಟ್ಟು ಅದು ಪೇಯ್ನ್ಫುಲ್ ಆಗಿರುತ್ತೆ, ಆ ಕ್ರಿಸ್ಟಲ್ಸ್ನ ಬ್ರೇಕ್ ಡೌನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗಿದೆ. ಹಾಗೆ ಕಿಡ್ನಿ ಸ್ಟೋನ್ ಇರೋರು ಕೂಡ ಡೈಲಿ ಲೈಮ್ ವಾಟರ್ ಕುಡಿಯೋದ್ರಿಂದ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಆಯಿಲ್ ಪುಲ್ಲಿಂಗ್ ಮಾಡಿ, ಆಮೇಲೆ ಬ್ರಷ್ ಮಾಡಿ, ಲೈಮ್ ವಾಟರ್ ಕುಡೀರಿ. ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಾರ ಈ ಹೆಲ್ದಿ ಹ್ಯಾಬಿಟ್ಸ್ ಜೊತೆ ಹೊಸದೊಂದು ಅಭ್ಯಾಸನ ಶುರು ಮಾಡೋಣ.